ಶಾಪ ಕೊಟ್ಟಾಗ ತಮ್ಮ ಪುಣ್ಯದಿಂದ ಅವರ ವಧವಾಗಬೇಕು, ಸಂಹಾರವಾಗಬೇಕು. ಆಗ ಪುಣ್ಯ ನಾಶವಾಗುತ್ತೆ. ಯುದ್ಧವಾಡುವಾಗ ತಮ್ಮ ಬಲದಿಂದ ಅವರ ಸಂಹಾರ, ಆಗ ಪುಣ್ಯದ ನಾಶ ಇಲ್ಲ. ಪುಣ್ಯದ ನಾಶ ಇಲ್ಲ. ಬಹಳ ಮಹತ್ವದ ಮಾತು. ಇಲ್ಲಿ ಶಾಪ ಕೊಟ್ಟಾಗ ಕೊಲ್ಲುವುದು ಯಾವುದು? ಪುಣ್ಯ. ಯುದ್ಧವಾಡುವಾಗ ಕೊಲ್ಲುವುದು ಯಾವುದು? ಬಲ. ಶಾಪ ಯಾವಾಗ ಕೊಟ್ಟಾಗ ಪುಣ್ಯದಿಂದ ಸಂಹಾರವಾಗುತ್ತೋ ಆಗ ಆ ಪುಣ್ಯ ಇವರದು ನಾಶವಾಯಿತು. ಯುದ್ಧವಾಡುವಾಗ ಪುಣ್ಯ ನಾಶವಾಗುವುದಿಲ್ಲ. ಪ್ರತ್ಯುತ ಎದುರಿನಲ್ಲಿರುವವನು ದುಷ್ಟನಿದ್ರೆ ಕೊಂದದ್ದಕ್ಕೆ ಪುಣ್ಯ ಹೆಚ್ಚಿಗೆ ಬರುತ್ತೆ. ಹಾಗಾಗಿ ಯುದ್ಧವಾಡಿದರೆ ತಪ್ಪಿಲ್ಲ, ಶಾಪ ಕೊಟ್ಟರೆ ಪುಣ್ಯ ಹ್ರಾಸ ಇದೆ, ತಪ್ಪಲ್ಲ. ಆದರೆ ಶಾಪ ಪುಣ್ಯವನ್ನ ಹ್ರಾಸ ಮಾಡ್ತದೆ, ನನ್ನ ಪುಣ್ಯವನ್ನ ಹಾಳು ಮಾಡುವಂಥ. ಆದ್ದರಿಂದ ಎಂದೆಂದಿಗೂ ಶಾಪ ಕೊಡುವುದಿಲ್ಲ. ತಪಸ್ವಿಗಳು, ತಪಸ್ಸಿನ ಪ್ರೇಮವಿದ್ದವರು, ಪುಣ್ಯದ ಪ್ರೇಮವಿದ್ದವರು ಶಾಪ ಕೊಡುವುದಿಲ್ಲ. ಅದಕ್ಕೆ ಹೇಳ್ತಾರೆ, ರಕ್ಷಂತಿ ಹಿ ತಪಃಕ್ರೋಧಾತ್ ಋಷಯೋ ನ ಶಪಂತಿ ಚ ಜಾನಂತಿ ತದ್ ಯಥಾ ತತ್ವಂ ದ್ರೌಪದಿ ನ ಶಶಾಪತಂ. ಎಂದೆಂದಿಗೆ ಶಾಪ ಕೊಡಲಿಲ್ಲ. ಈ ಮಾತನ್ನ ನಾವು ನೆನಪಿನಲ್ಲಿಟ್ಕೋಬೇಕು. ಆನಂದ ತೀರ್ಥರು ಬಹಳ ಮಹತ್ವದ ಮಾತನ್ನ, ನಿರ್ಣಯವನ್ನು ಕೊಡ್ತಾರೆ. ಬಹಳ ಮಹತ್ವದ ನಿರ್ಣಯವನ್ನು ಕೊಡ್ತಾರೆ. ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನದು? ಜೂಜಾಟ ಆದಾಗ ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲ, ಕರ್ಣ ಬಹಳ ಪೀಡೆ ಕೊಟ್ಟಿದ್ರು ಕೂಡ ಅವನೇನಿದ್ರು ದೇವತೆ. ಅವನ ಬಿಟ್ಟು ಕನಿಷ್ಠ ಇವರೆಲ್ಲರೂ ನೀಚ ದೈತ್ಯರು. ಹಾಗಾಗಿ ದುರ್ಯೋಧನ, ದುಶ್ಯಾಸನ, ಶಕುನಿ ಮುಂತಾದ ಏನು ಜನರಿದ್ರೋ ಆ ಎಲ್ಲ ದೈತ್ಯರಿಗೆ ಶಾಪ ಕೊಡಬೇಕಾಗಿತ್ತು. ದ್ರೌಪದಿ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತನ್ನೋದಕ್ಕೆ ಕಾರಣ ಇದೆ ಹೇಳ್ತಾರೆ. ಸಾಹಿ ಭೀಮ ಮನೋವೇದ. ಅವಳಿಗೆ ಭೀಮನ ಮನಸ್ಸು ಗೊತ್ತಿತ್ತು, ಶಾಪ ಕೊಡಬಾರದು ಅಂತ ಮನಸ್ಸು ಗೊತ್ತಿತ್ತು. ಹಾಗಾಗಿ ಶಾಪ ಕೊಡಲಿಲ್ಲ. ಭೀಮಸೇನ್ ದೇವರು ಇದನ್ನು ಸಹನೆ ಮಾಡಿದ್ರು, ದ್ರೌಪದಿ ದೇವಿಯೂ ಸಹನೆ ಮಾಡಿದ್ಲು. ಭೀಮಸೇನ್ ದೇವರು ಸಹನೆ ಮಾಡಿದ್ದು ನೋಡ್ರಿ, ಆಚಾರ್ಯರ ದೃಷ್ಟಿಕೋನ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಶ್ರೀಮದಾಚಾರ್ಯ ಹೇಳ್ತಾರೆ, ಭೀಮಸೇನ್ ದೇವರು ಸಹನೆ ಮಾಡಿದ್ರು. ಸಹನೆ ಮಾಡಿದ್ದರಿಂದ ಕ್ಷಮಾ ದ್ಯೂತೆ ಅರ್ಜುನಾದಿನ ಕ್ಷಮಾ ಧರ್ಮೋ ಮಹಾಭೂತ್. ಭೀಮಸೇನ್ ದೇವರಿಗೆ ಅಪಾರವಾದ ಪುಣ್ಯ ಬಂತವರಿಗೆ. ಯಾರೇ ಶತ್ರುಗಳು, ಯಾರೇ ದುಷ್ಟರು ನಮಗೆ ಪೀಡೆ ಕೊಡುವಾಗ ನಾವು ಅದನ್ನು ಸಹನೆ ಮಾಡಿಬಿಟ್ರೆ ನಮಗೆ ಪುಣ್ಯ ಬರುತ್ತೆ. ಅಪಾರವಾದ ಪುಣ್ಯ ರಾಶಿ ಬರ್ತದೆ. ತಾಳುವಿಕೆಗೆ ಇಂಥ ಅಧಿಕ ತಪ ಇಲ್ಲ. ಹಾಗಾಗಿ ಕ್ಷಮ ಮಹಾಪುಣ್ಯವನ್ನು ಕೊಟ್ಟು ಬಿಡುತ್ತದೆ. ತತ್ರಾಪಿ ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲ ಕೊಡುವ ಪೀಡೆಯನ್ನ ಭೀಮ, ದ್ರೌಪದಿ ಅತ್ಯಂತ ಮೌನದಿಂದ ಸಹನೆ ಮಾಡಿದ್ದಕ್ಕಾಗಿ ಅವರಿಗೆ ಮಹಾಪುಣ್ಯ ಪ್ರಚಯ ಅವರಿಗೆ ಲಭಿಸಿತು. ಅದರೊಳಗೂ ಅನೇಕ ಇದೆ. ಆ ಪುಣ್ಯದೊಳಗೂ ಎರಡೆರಡು ಥರ ಶಾಸ್ತ್ರ ಹೇಳುತ್ತೆ. ಯಾರು ನಮಗೆ ಪೀಡೆ ಕೊಟ್ಟಿರ್ತಾರೆ ನೋಡಿ, ಆ ಪೀಡೆ ಕೊಟ್ಟವರು ಮಾಡಿದ ಪುಣ್ಯ ಬಂದ್ಬಿಡ್ತದೆ. ಹಾಗಾಗಿ ಈ ದುರ್ಯೋಧನಾದಿಗಳು ಮಾಡಿದ ಏನೊಂದು ಪುಣ್ಯವಿತ್ತೋ ಆಗ ಈಗ ಸ್ವಲ್ಪ ಇಡೀ ಜೀವನದಲ್ಲಿ ಅನಂತ ಕಾಲದಲ್ಲಿ ಪುಣ್ಯ ಮಾಡಿರಲೇಬೇಕವರು. ಪುಣ್ಯ ಮಾಡದೆ ನಡೆಯೋದೇ ಇಲ್ಲ, ಸಂಸಾರವೇ ನಡೆಯುವುದಿಲ್ಲ. ಉಭಾಭ್ಯಾಂ ಮನುಷ್ಯ ಲೋಕಂ ಷಟ್ಪ್ರಶ್ನೋಪನಿಷತ್ತು. ಹಾಗಾಗಿ ಪುಣ್ಯ ಪಾಪಗಳಿದ್ರೇನೆ ಮನುಷ್ಯ ಲೋಕ ಅಂದಮೇಲೆ ಪುಣ್ಯ ಮಾಡಿದ್ರು. ಆ ಎಲ್ಲ ಪುಣ್ಯವನ್ನು ಕೂಡ ಭೀಮಸೇನ್ ದೇವರು, ದ್ರೌಪದಿ ದೇವಿ ಪಡೆದು ಬಿಟ್ರು. ಈ ಮಾತು ದುರ್ಯೋಧನನನ್ನ ಕೆಳಗೆ ಹಾಕಿ ಅವರ ತಲೆ ತುಳಿಯುವಾಗ ಹೇಳ್ತಾರೆ, ತೇಷಾಂ ವಿದ್ಯಾಶ್ಚ ಪುಣ್ಯಾನಿ. ಆ ದುರ್ಯೋಧನನ ವಿದ್ಯೆ ಮತ್ತು ಪುಣ್ಯವೇನಿದೆ ಅದನ್ನು ಸಂಪೂರ್ಣವಾಗಿ ತಾವು ಸೆಳೆದು ಬಿಟ್ರು ಭೀಮಸೇನ್ ದೇವರು ಅನ್ನುವ ಮಾತನ್ನು ಕೇಳ್ತೇವೆ. ಅದೆಲ್ಲ ಬಹಳ ನಿಧಾನವಾಗಿ ಅರ್ಥವಾಗಬೇಕು, ಸುಲಭವಾಗಿ ಅರ್ಥವಾಗುವುದಿಲ್ಲ. ಸಾವಕಾಶವಾಗಿ ಅದಕ್ಕೆ ಸೈನ್ಸ್ ಇದೆ, ಹಿಂದೆ ಮುಂದೆ ಎಲ್ಲ ಅಂಶಗಳಿವೆ, ಅವನ್ನೆಲ್ಲ ತಿಳ್ಕೋಬೇಕು. ಹೇಳಿ, ಹಾಗೆ ದ್ರೌಪದಿ ದೇವಿ ಸಹನೆ ಮಾಡಿದ್ದಕ್ಕೆ, ಭೀಮಸೇನ್ ದೇವರು ಸಹನೆ ಮಾಡಿದ್ದಕ್ಕೆ ಅವರಿಗೆ ಪುಣ್ಯ ರಾಶಿ ಬಂತು. ಅಲ್ಲ, ಭೀಮಸೇನ್ ದೇವರು ಸ್ವಲ್ಪ ಸಿಟ್ಟಿಗೆ ಬಂದ್ರು.
ಅರ್ಜುನ ಬಹಳ ಶಾಂತವಾಗಿದ್ದ, ಅಂದಮೇಲೆ ಅರ್ಜುನ ಬಹಳ ಕ್ಷಮಾಗುಣವಂತನಾಗಿದ್ದ. ಆದ್ದರಿಂದ ಭೀಮಸೇನ ದೇವರಿಗಿಂತಲೂ ಕೂಡ ಹೆಚ್ಚಿಗೆ ಪುಣ್ಯ ಬರಬೇಕು ಅರ್ಜುನನಿಗೆ ಅಂತ ಪ್ರಶ್ನೆ. ಕ್ಷಮೆ ಮಾಡಿದ್ದರಿಂದ ಭೀಮ ಮತ್ತು ದ್ರೌಪದಿಯರಿಗೆ ಪುಣ್ಯ ಬರುವುದಾದರೆ, ವಿತ್ ದ ಸೇಮ್ ಟೋಕನ್ ಕ್ಷಮೆ ಮಾಡಿದ್ದರಿಂದ ಅರ್ಜುನನು ಕೂಡ ಪುಣ್ಯವಂತನಾಗಲಿ ಅಂತ ಪ್ರಶ್ನೆ. ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬರೀತಾರೆ, ಬರುವುದಿಲ್ಲ ಅವನಿಗೆ ಬರುವುದಿಲ್ಲ. ಯಾಕೆ? ಭೀಮಸೇನ ದೇವರಿಗಿಂತಲೂ ಉತ್ತಮರು ಯಾರೂ ಇರ್ದಿದ್ದಿಲ್ಲ ಯೋಗ್ಯತೆಯಲ್ಲಿ. ಯಾರಿಗಾದರೂ ಅವಮಾನವಾದ, ಭೀಮಸೇನ ದೇವರಿಗಿಂತಲೂ ಉತ್ತಮರಾದವರು ಯಾರೋ ಇದ್ದಾರೆ, ಅವರಿಗೆ ಅವಮಾನವಾಗಿದೆ, ಅದನ್ನು ಭೀಮಸೇನ ದೇವರು ಸಹನೆ ಮಾಡಿದರು ಅಂತಾದರೆ ಪುಣ್ಯ ಬರ್ತಿದ್ದಿಲ್ಲ. ಭೀಮಸೇನ ದೇವರಿಗೂ ಪಾಪ ಬರ್ತಿತ್ತು. ದೊಡ್ಡವರಿಗೆ ಆಗಿರುವ ಅನರ್ಥವನ್ನ, ಪೀಡೆಯನ್ನ, ಕ್ಲೇಶವನ್ನ ನಾವು ಸಹನೆ ಮಾಡಿದರೆ ನಮಗೆ ಪುಣ್ಯ ಬರುವುದಿಲ್ಲ, ಪಾಪ ಬರ್ತದೆ. ನಮಗಾದ ಪಾಪವನ್ನ, ನಮಗಾದ ಕ್ಲೇಶವನ್ನ, ದುಃಖವನ್ನ, ಕಷ್ಟವನ್ನ ಸಹನೆ ಮಾಡಿದರೆ ನಮಗೆ ಪುಣ್ಯ. ದೊಡ್ಡವರಿಗಾಗುವಂತಹ ಕ್ಲೇಶ, ಕಷ್ಟ, ನೋವು ಅವುಗಳನ್ನು ನಾವು ಸಹನೆ ಮಾಡ್ತೀವಿ ಅಂತಂದ್ರೆ, ಸುಮ್ಮನೆ ಮೌನವಾಗಿ ಕೂತು ನೋಡ್ತಾ ಇದ್ವಿ ಅಂತಂದ್ರೆ ಪುಣ್ಯ ಬರ್ತದೆ ಅಂತ ತಿಳ್ಕೋಬೇಡಿ, ಪಾಪ ಬರ್ತದೆ. ಹಾಗಾಗಿ ಅರ್ಜುನನ ಅಪೇಕ್ಷೆಯ ಭೀಮ, ದ್ರೌಪದಿ ಇಬ್ಬರು ಉತ್ತಮರು. ದ್ರೌಪದಿ ದೇವಿ ಭಾರತೀ ದೇವಿ, ಭೀಮ ವಾಯುದೇವರು. ದ್ರೌಪದಿ ದೇವಿ, ಭಾರತಿ, ಭೀಮ, ವಾಯು ಇಂಥ ಉತ್ತಮರಾದ ದೇವತೆಗಳಿಗೆ ಆಗುವ ಅವಮಾನವನ್ನ ಅರ್ಜುನ ಮೂಕವಾಗಿ ಸಹನೆ ಮಾಡ್ತಾನೆ, ಕ್ಷಮೆ ಮಾಡ್ತಾನೆ ಅಂದ್ರೆ ಅದು ಪಾಪ ಸಾಧನವಾಯಿತೇ ಹೊರತು ಪುಣ್ಯ ಸಾಧನೆ ಆಗಲಿಲ್ಲ. ಆದ್ದರಿಂದ ಇದು ಸೂಕ್ಷ್ಮವಾದ ತತ್ವ. ಈ ಸೂಕ್ಷ್ಮವಾದ ತತ್ವ. ಹಾಗಾಗಿ ಯಾವಾಗ ಸಹನೆ ಮಾಡಬೇಕು, ಯಾವಾಗ ಸಹನೆ ಮಾಡಬಾರದು ಅನ್ನೋದಕ್ಕೂ ತೂಕ ಇದೆ, ಶಾಸ್ತ್ರ ಇದೆ, ನಿಯಮವಿದೆ. ಆ ನಿಯಮಾನುಬಂಧಿಯಾಗಿ ನಾವು ಸಹನೆ ಮಾಡಿದರೆ ನಮಗೆ ಹಿತ. ನಮ್ಮ ಗುರುಗಳಿಗೆ ಆಗುವ ಅವಮಾನವನ್ನು ನಾನು ಸಹನೆ ಮಾಡ್ತೇನೆ ಅಂತಂದ್ರೆ ಪುಣ್ಯ ಅಲ್ಲ, ಪಾಪವದು. ನನಗಾಗುವ ದುಃಖವನ್ನು ನಾನು ಸಹನೆ ಮಾಡ್ತೇನೆ ಅಂತಂದ್ರೆ ಅದು ಪುಣ್ಯ. ಈ ರೀತಿಯಲ್ಲಿ ವ್ಯವಸ್ಥೆ ಇದ್ದದ್ದಕ್ಕಾಗಿ ದ್ರೌಪದಿ ದೇವಿ ತನಗಾಗಿರುವಂತಹ ಈ ಕ್ಲೇಶವನ್ನ, ಕಷ್ಟವನ್ನ ಸಹನೆ ಮಾಡಿದ್ಲು. ಅದು ತನ್ನ ತಪಸ್ಸು ಹಾಳಾಗಬಾರದು ಅನ್ನುವುದಕ್ಕಾಗಿ ಸಹನೆ ಮಾಡಿದ್ದಾಳೆ. ಭರ್ತೃಣಾಂ ಮತಮಾಜ್ಞಾಯ ಕ್ಷಮಿಣಾಂ ಧರ್ಮಚಾರಿಣಾಂ. ಬಹಳ ಬಹಳ ಮಹತ್ವದ ಮಾತು, ಅತಿಯಾಗಿ ಮಹತ್ವದ ಮಾತಿದು. ಶ್ರೀಮದಾಚಾರ್ಯರು ಇದೇ ಮಾತನ್ನ ಸಣ್ಣ ಶಬ್ದದಲ್ಲಿ ಹೇಳಿಬಿಟ್ರು. ಸಾಹಿ ಭೀಮ ಮನೋವೇದ. ಭೀಮನ ಮನಸ್ಸನ್ನು ತಿಳಿದಿದ್ದಾಳೆ. ಅದೇ ಮಾತು ಮಹಾಭಾರತ ಹೇಳ್ತದೆ. ಭರ್ತೃಣಾಂ ಮತಂ ಆಜ್ಞಾಯ ಕ್ಷಮಿಣಾಂ ಧರ್ಮಚಾರಿಣಾಂ. ಕ್ಷಮಾವಂತರಾದ ಧರ್ಮಚಾರಿಗಳಾದ ತನ್ನ ಪತಿಯರ ಮತವನ್ನು ತಿಳಿದು ಸಹನೆ ಮಾಡಿದ, ಕ್ಷಮೆ ಮಾಡಿದ. ಆದ್ದರಿಂದ ದ್ರೌಪದಿಗೆ ಶಾಪ ಕೊಡುವ ಪ್ರಸಂಗ ಬರಲಿಲ್ಲ. ನಾಶಪತ್ತಂ ವಿಶಾಲಾಕ್ಷಿ ಸತಿ ಶಕ್ತಾಪಿ ಭಾರತ. ಅತ್ಯಂತ ಸಾಧ್ವಿ, ಅತ್ಯಂತ ಸಮರ್ಥಳು, ಆದರೂ ಶಾಪ ಕೊಡಲಿಲ್ಲ. ಯಾಕೆ ಅಂದ್ರೆ ತಮ್ಮ ಪತಿಯರ ಅಭಿಪ್ರಾಯವನ್ನು ತಿಳಿದಿದ್ಲು. ಹಾಗಾಗಿ ಮೌನವಾಗಿದ್ಲು. ರಾತ್ರಿ ಹಗಲು ದುಃಖ ಪಡ್ತಾ ಇದ್ದಾಳೆ. ರಾತ್ರಿ ಮಲಗಿಲ್ಲ, ರಾತ್ರಿ ಆಗಿದೆ, ಕತ್ತಲು ಕವಿದಿದೆ, ಎಲ್ಲರೂ ಮಲಗಿದ್ದಾರೆ, ನಿದ್ರೆ ಹತ್ತಿದೆ ಅಂತ ಗೊತ್ತಾಯಿತು. ಆಗ ಎದ್ಲು ದ್ರೌಪದಿ. ಗಾತ್ರಾಣಿ ವಾಸಸೀಚೈವ ಪ್ರಕ್ಷಾಲ್ಯ ಸಲಿಲೇನ ಸ. ರಾತ್ರಿ ಎದ್ದು ಸ್ನಾನ ಮಾಡಿದ್ದಾಳೆ, ಮೈಯೆಲ್ಲ ತೊಳೆದುಕೊಂಡಿದ್ದಾಳೆ. ತೊಳೆದುಕೊಂಡು ಚಿಂತೆಯಾಮಾಸ ರುದತಿ, ಅಳತಾ ದುಃಖವನ್ನ ಪಟ್ಟು ಭೀಮನನ್ನ ಸ್ಮರಣೆ ಮಾಡಿದ್ಲು. ಆಯ್ತು, ಈಗ ಭೀಮನ ಹತ್ರ ಹೋಗಿ ಬರ್ತೇನೆ, ಭೀಮನಿಗೆ ಎಲ್ಲ ಸುದ್ದಿಯನ್ನು ಹೇಳ್ತೇನೆ, ಅಂದ್ರೆ ಕೆಲಸ ಆಗತ್ತೆ. ಇಲ್ಲದೆ ಇದ್ರೆ ಕೆಲಸ ಆಗುವುದಿಲ್ಲ. ಅನ್ಯಕರ್ತ ವಿನಾ ಭೀಮನ್ ನತೆ ನಮೇದ್ಯ ಮನಸೇಪ್ಸಿತಂ. ನನಗೆ ಬೇಕಾಗಿರುವ ಕೆಲಸವನ್ನು ಮಾಡುವುದಕ್ಕೆ ಇವತ್ತು ಇನ್ಯಾರೂ ಸಮರ್ಥರಲ್ಲ, ಭೀಮ ಒಬ್ಬ ಸಮರ್ಥ. ಆದ್ದರಿಂದ ಭೀಮನಿಂದ ಈ ಕೆಲಸವನ್ನ ಮಾಡಿಸ್ತೇನೆ ಅಂತ ನಿಶ್ಚಯ ಮಾಡಿ ತನ್ನ ಹಾಸಿಗೆಯನ್ನು ಬಿಟ್ಲು, ಎದ್ಲು, ನೇರ ಅಡಿಗೆ ಮನೆಗೆ ಹೋದ್ಲು. ಅಡಿಗೆ ಮನೆಯಲ್ಲಿ ಭೀಮ ಆಸ್ ಇಫ್ ಏನು ಗೊತ್ತೂ ಇಲ್ಲ, ನಿದ್ರೆ ಗಾಢವಾಗಿ ಬಂದಿದೆ, ಅಡಿಗೆ ಭಾರೀ ಮಾಡಿ ಶ್ರಮವಾಗಿದೆ, ಹಾಸಿಗೆ ಹಾಸಿದ್ದೆ, ಮಲಗಿದ್ದೆ, ಬಿದ್ದೊದ್ದಂತೆ ಬಿದ್ದು ಬಿಟ್ಟಿದ್ದಾನೆ ಭೀಮ.
ಗಾಢವಾಗಿ ನಿದ್ರೆ ಮಾಡ್ತಾ ಇದ್ದ. ಭೀಮಸೇನ ದೇವರು ಎಂದೂ ಮಲಗುವುದಿಲ್ಲ. ಅವತಾರದಲ್ಲೂ ಅವರಿಗೆ ನಿದ್ರೆ ಇಲ್ಲ, ಸ್ವರ್ಗದಲ್ಲೂ ನಿದ್ರೆ ಇಲ್ಲ, ದೇಹದಲ್ಲೂ ನಿದ್ರೆ ಇಲ್ಲ, ಅವತಾರದಲ್ಲೂ ನಿದ್ರೆ ಇಲ್ಲ, ಸರ್ವತಾ ನಿದ್ರೆ ಇಲ್ಲ. ಪ್ರಳಯದಲ್ಲೇ ನಿದ್ರೆ ಇಲ್ಲ ಅವರಿಗೆ, ಪ್ರಳಯ ಕಾಲದಲ್ಲೇ ನಿದ್ರೆ ಇಲ್ಲ ಅವರಿಗೆ, ನಿದ್ರೆ ಇಲ್ಲ. ಕ್ಷಣಕಾಲ ಅವರಿಗೆ ಮೂರ್ಛೆ ಬಂದಿದ್ದುಂಟು 1-2 ಸಲ, ಅದು ಯಮನಿಂದ. ಆಗ ಸ್ವಾಪಿತವು ಕ್ಷಣ ಅಂತ ಹೇಳ್ತಾರೆ. ಅದು ವೃತ್ತಿಜ್ಞಾನ ಲೋಪವಾದದ್ದಲ್ಲ, ಸುಮ್ಮನೆ ಮಲಗಿದಂತೆ ತೋರಿಸಿದ್ರು ಇಷ್ಟೇ. ಯಾಕೆಂದ್ರೆ ಪ್ರಳಯ ಕಾಲದಲ್ಲೇ ಅವರಿಗೆ ವೃತ್ತಿಜ್ಞಾನ ಲೋಪವಾಗುವುದಿಲ್ಲ ಅಂದಮೇಲೆ ಅವರಿಗೆ ಯಮನಿಂದ ಈ ತರಹ ಮೂರ್ಛೆ ಬರೋದುಂಟ? ಸಾಧ್ಯವ? ಸರ್ವಥಾ ಸಾಧ್ಯವಿಲ್ಲ. ಹಾಗಾಗಿ ಅಡಿಗೆ ಮನೆಗೆ ಹೋದ್ರು. ಅಡಿಗೆ ಮನೆಗೆ ಹೋಗಿ ಅವನು ಮಲಗಿದ್ದ ಭೀಮ ಮಲಗಿದ್ರೆ ಅವನನ್ನು ಗಟ್ಟಿಯಾಗಿ ತನ್ನ ಎರಡೂ ತೋಳುಗಳಿಂದ ಆ ಭೀಮನನ್ನು ಆಲಿಂಗನ ಮಾಡಿಕೊಳ್ತಾಳೆ, ಎಬ್ಬಿಸ್ತಾಳೆ. ಏಳು ಭೀಮ ಹೇಳ್ತಾಳೆ, ಶ್ರೀರಿವಾಣ್ಯ ಮಹೋತ್ಸಾಹಂ ಸುಪ್ತಂ ವಿಷ್ಣು ಮಿಮಾಮತ್ ಇವರ್ಣವೇ ಭೀಮಂ ಪ್ರಾಬೋಧಯತ್ ಕಾಂತ ಲಕ್ಷ್ಮೀರ್ ದಾಮೋದರಮ್ಯತ. ಪರಮಾತ್ಮನನ್ನ ಯಾವ ರೀತಿಯಾಗಿ ಲಕ್ಷ್ಮೀದೇವಿ ಎಬ್ಬಿಸ್ಬೇಕೋ, ದಾಮೋದರ ಯಾಕೆ? ದಾಮೋದರನನ್ನೇ ಎಬ್ಬಿಸ್ತೇವೆ. ಮಲಗುವಾಗ ಅವನು ವಾಮನ ಮಲಗಿರ್ತಾನೆ, ಏಳುವಾಗ ದಾಮೋದರ ಹೇಳ್ತಾನೆ. ಯಾಕೆಂದ್ರೆ ಆಷಾಢ ಮಾಸದಲ್ಲಿ ಮಲಗೋದು, ಆಷಾಢ ಮಾಸಾಭಿಮಾನಿಯಾಗಿ ಮಲಗುತ್ತಾನೆ ನಿಯಾಮಕನಾಗಿ. ಕಾರ್ತಿಕ ರಾಧಾ ದಾಮೋದರ 7 ಅಂತ ಎಬ್ಬಿಸ್ತೇವೆ. ಗತಾವೇಗ ಮೇಘಾಹ ವಿಯಚ್ಚೈವ ಅಂತ ಹೇಳಿ ಅವನನ್ನು ಎಬ್ಬಿಸುವಾಗ 7 ದಾಮೋದರ. ಮಲಗಿದ್ದು ಮುಸುಕು ಹಾಕಿ ಮಲಗಿದ್ದು ಒಬ್ಬ ದೇವ, 7 ದಾಮೋದರ. ಈ ರೀತಿಯಾಗಿ ವಿಚಿತ್ರ. ಒಬ್ರು ರಿಕ್ಷಾದಲ್ಲಿ ಕೂಡುವಾಗ ಅಂಗಿ ಟೊಪ್ಪಿಗೆ ಹಾಕೊಂಡು ಕೂತ್ಕೊಂಡ್ರು. ಅವರು ಹೊರಗೆ ಕೆಳಗಿಳಿದು ಬರುವಾಗ ಹೊತ್ಕೊಂಡು ಬಂದರು. ಅವನು ಗಾಬರಿ ಆಗ್ಬಿಟ್ಟ, ಅವನು ರಿಕ್ಷಾ ಡ್ರೈವರ್ ಚಾಲಕ. ಇದೇನಿದು ಅಂತ. ಕೂತವರು ಅಂಗಿ ಹಾಕೊಂಡಿದ್ರು, ಇಳಿಯುವವರು ಧೋತ್ರ ಹೊತ್ಕೊಂಡಿದ್ದಾರೆ ಅಂತ. ಹಾಗೆ ಮಲಗುವಾಗ ಒಬ್ಬ ದೇವರು ಮಲಗಿರ್ತಾನೆ, ಏಳುವಾಗ ದಾಮೋದರ ಹೇಳ್ತಾನೆ. ಅದಕ್ಕಾಗಿ ಹೇಳ್ತಾರೆ, ಭೀಮಂ ಪ್ರಾಬೋಧಯತ್ ಕಾಂತ ಲಕ್ಷ್ಮೀರ್ ದಾಮೋದರಂ ಯಥಾ ಉತ್ತಿಷ್ಠೋತ್ತಿಷ್ಠ ಕಿಂ ಶೇಷೆ. ಅಯ್ಯ ಭೀಮಸೇನ, ಏನ್ ಮಲಗಿದ್ದೀಯೋ ಹೇಳು. ಏನ್ ಹೇಳ್ತಾಳೆ ನೋಡಿ. ಆ ಶಬ್ದ ನನ್ನ ಬಾಯಿಯಿಂದ ಬರೋದಕ್ಕೆ ಭಯವಾಗತ್ತೆ. ಭೀಮಸೇನ ದೇವರಿಗೆ ಈ ಶಬ್ದ ಏನ್ ಅರ್ಥದಲ್ಲಿ ಹೇಳಿದ್ಲು? ಮಹಾಭಾರತ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರಲ್ಲ, ಇದು ನೋಡಿ ಕಷ್ಟದ ಪ್ರಸಂಗ ಇದು. ಆಚಾರ್ಯರು ಇದಕ್ಕೆ ನಿರ್ಣಯವನ್ನ ನಮಗೆ ತಿಳಿಸದೇ ಇದ್ದದ್ದಕ್ಕೆ ನಮಗೆ ಬಹಳ ಕಷ್ಟ. ಉತ್ತಿಷ್ಠೋತ್ತಿಷ್ಠ ಕಿಂ ಶೇಷ ಭೀಮಸೇನ ಮೃತೋ ಯಥ ಅಂತಿರ್ತೇವಲ್ಲ ನಾವು, ಏನು ಸತ್ತಾಗಿ ಬಿದ್ದಿಯಲ್ಲೋ ಅಂತಂತಿರ್ತೇವಲ್ಲ, ಹಾಗೆ ಆ ತರಹ ಕರೀತಾ ಇದ್ದಾರೆ. ನಮೃತ ಸಹಿ ಪಾಪಿಯಾನ್ ಭಾರ್ಯಾಮಾಲಂಬಿ ಜೀವತಿ. ಅರ್ಥ ಏನು? ನೀನು ಸಾಯೋವರೆಗೂ ಆ ದುರ್ಯೋಧನನನ್ನು ನೀನು ಬಿಡುವುದಿಲ್ಲ, ಕೀಚಕನನ್ನು ಬಿಡುವುದಿಲ್ಲ. ಈಗ ಬಿಟ್ಟಿ ಅಂದ್ರೆ ಅರ್ಥ ಏನು? ನೀನು ದೇಹವನ್ನು ಪರಿತ್ಯಾಗ ಮಾಡಿದವರಂತೆ ಮಲಗಿದ್ದೀಯಾ ಅಂತ ಅರ್ಥ. ಸತ್ತಂತೆ ಮಲಗಿ ಏನು ಅಂತ ಕೇಳಿದ್ದಲ್ಲ ಇಲ್ಲಿ. ಸತ್ತಂತೆ ಮಲಗಿ ಏನು ಅಂತ ಕೇಳಿದ್ದಲ್ಲ. ಮಲಗುವಾಗ ನೀನು ಮಲಗಿದಾಗ ಎಷ್ಟು ನಿಶ್ಚಿಂತವಾಗಿ ಮಲಗಿದ್ದಿ ಅಂತಂದ್ರೆ, ಆಸ್ ಇಫ್ ದುರ್ಯೋಧನ, ದುಶ್ಯಾಸನ, ಕೈಚಕ ಯಾರನ್ನೂ ಸಂಹಾರ ಮಾಡಬೇಕಾದ ಕೆಲಸ ಇಲ್ಲ, ಎಲ್ಲ ಕೆಲಸ ಮುಗಿದಿದ್ದೆ ಅಂತ ಹೇಳಿ ಮಲಗಿದ್ರೆ ಹೇಗಿರ್ಬೇಕೋ ಹಾಗೆ ಮಲಗಿದ್ದಿ ನೀನು ಅಂತ ಅರ್ಥ. ನಿನ್ ಕೆಲಸ ಮಾಡಬೇಕಾದದ್ದಿದೆ, ಮಾಡು, ಹೇಳು ಅನ್ನೋ ಅಭಿಪ್ರಾಯದಿಂದ ಮೃತೋ ಯಥ ಅಂತಂದಿದ್ದಾಳೆ ಹೊರತು ಗಂಡನನ್ನ ಬೈಯೋದಕ್ಕೆ ಹೇಳಿದ್ದಲ್ಲ ಆ ಮಾತು. ನಮೃತ ಸಹಿ ಪಾಪಿಯನ್ ಭಾರ್ಯಾಮಾಲಂಬೆ ಜೀವತಿ ಉಪವೇಶ್ಯ ಚ ದುರ್ಧರ್ಷಃ ಪಾಂಚಾಲ ಕುಲವರ್ಧನಿ. ಎದ್ದ ಭೀಮ ದ್ರೌಪದಿಯನ್ನು ಕೂಡಿಸಿದ. ಏನಾಯ್ತು ಹೇಳು ಅಂತ ಕೇಳ್ತಾರೆ. ಏನಾಯ್ತು ಹೇಳು, ನಿನಗೆ ಗೊತ್ತಿಲ್ಲೇನು? ಎಲ್ಲ ಗೊತ್ತಿದೆ. ಕೇನಾರ್ಥೇನ ಚ ಸಂಪ್ರಾಪ್ತ ಯದ್ಯಪ್ಯಸುಕರಂ ಕರ್ಮ ಕೃತಮಿತ್ಯವಧಾರಯ. ನೀನು ಹೇಳಾದರೂ ಹೇಳು, ನಾನು ಮಾಡಿಬಿಡ್ತೇನೆ. ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಕೆಲಸವಿರಲಿ, ನಾನು ಮಾಡಿ ತೋರಿಸ್ತೇನೆ. ಇದಕ್ಕೆ ಯಾಕೆ ಚಿಂತೆ? ನಾನು ಮಾಡ್ತೇನೆ. ಅಹಮೇವ ಹಿತೇ ಕೃಷ್ಣೇ ವಿಶ್ವಾಸ್ಯ ಸರ್ವಕರ್ಮಸು. ಯಾವುದೇ ಕೆಲಸವಿರಲಿ ನನ್ನ ಮೇಲೆ ನಿನಗೆ ವಿಶ್ವಾಸ ಇದೆ. ನಿನಗೆ ವಿಶ್ವಸನೀಯನಾದವನು ನಾನೊಬ್ಬ. 5 ಜನ ಪತಿಯರಿದ್ರು, ಯಾರ ಮೇಲೂ ವಿಶ್ವಾಸ ಇಡಲಿಕ್ಕಿಲ್ಲ ನೀನು.
ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಿ, ನಾನೊಬ್ಬನೇ ವಿಶ್ವಸನೀಯನಾದವನು, ಎಲ್ಲ ಕೆಲಸಗಳಿಗೂ ನಾನು ಒದಗಿ ಬರ್ತೇನೆ, ನಿನ್ನ ಕೆಲಸ ಹೇಳು, ನಾನು ಮಾಡ್ತೇನೆ. ನೀನು ಆಪತ್ತಿನಲ್ಲಿ ಸಿಗ್ತಾ ಬೀಳ್ತಾ ಇರು, ನಿನ್ನನ್ನು ನಾನು ಆಗಾಗ ಆಗಾಗ ಆಪತ್ತಿನಿಂದ ಪರಿಹಾರ ಮಾಡ್ತಾ ಇರ್ತೀನಿ. ಅಂತೂ ನಮ್ದು ನಿಮ್ದು ಇದೇ ಒಂದು ಕೆಲಸ ಅಂತ ಆಯ್ತೀಗ. ಅಶೋಚ್ಯತಾ ಕುತಸ್ತಸ್ಯಾಹ ಯಸ್ಯಾ ಭರ್ತ ಯುಧಿಷ್ಠಿರಃ. ನೀನು ಸರ್ವಥಾ ಅಶೋಚ್ಯಳು, ನಿನ್ನ ಬಗ್ಗೆ ನೀನು ಶೋಕ ಪಡಬೇಡ, ದುಃಖ ಪಡಬೇಡ, ಅಸಮಾಧಾನಗೊಳ್ಳಬೇಡ ಅಂದಾಗ ಏನ್ ಹೇಳಬೇಕು ದ್ರೌಪದಿ ದೇವಿ? ಸಂತೋಷಪ್ಪ, ನಿನ್ನಂಥ ಗಂಡ ಇದ್ದಾಗ ನನಗೆಲ್ಲಿ ಶೋಕ ಅಂತನ್ನೋದಿಲ್ಲ. ಧರ್ಮರಾಜನಂತ ಗಂಡ ಇದ್ದಾಗ ನನಗೆ ಶೋಕ ಇಲ್ಲ ಅಂತ ಹೇಗಾಗತ್ತೆ? ಕಾಲ ಕಾಲಕ್ಕೆ ಶೋಕ ಇರಲೇಬೇಕು ನಮಗೆ. ಧರ್ಮರಾಜನಂತಹ ಗಂಡ ಇದ್ದ ಮೇಲೆ ನಿನ್ನಂತಹ ಗಂಡ ಇದ್ರೆ ಶೋಕ ಬರೋ ಪ್ರಸಕ್ತಿಯೇ ಇರಲಿಲ್ಲ. ಜೂಜಿಗೆ ಹೋಗ್ತಾನೆ ಇರಲಿಲ್ಲ. ಸೋತ್ರು ಆಗಿಂದಾಗ ದುರ್ಯೋಧನನ ತಲೆ ಸೀಳಿ ಉಪ್ಪು ತುಂಬಿ ನಮಗೆ ರಾಜ್ಯವನ್ನು ಕಟ್ಟಿಕೊಟ್ಟು ಬಿಡ್ತಿದ್ದಿ ನೀನು. ಧರ್ಮರಾಜ ಇದ್ದುದಕ್ಕಾಗಿ ಅನಿವಾರ್ಯವಾಗಿ ನಾವು ಶೋಚನೀಯರಾಗಿದ್ದೇವೆ. ಅಶೋಚ್ಯತಾ ಕುತಸ್ತಸ್ಯಾಹ ಯಸ್ಯಾ ಭರ್ತ ಯುಧಿಷ್ಠಿರ. ಯಾರ ಗಂಡ ಯುಧಿಷ್ಠಿರ ಧರ್ಮರಾಜ, ಅಂಥವಳ ಹೆಂಡತಿ ಅಶೋಚ್ಯಳಾಗಿ ಹೇಗಾಗ್ತಾಳೆ? ಅವಳು ಶೋಚ್ಯಳೇ ಯಾವಾಗಲೂ. ಶಿ ಈಸ್ ಪಿಟಿಯಬಲ್. ಬಹಳ ಬಹಳ ದುಃಖ ಪಡಬೇಕು ಅವಳಿಗಾಗಿ. ಜಾನನ್ ಸರ್ವಾಣಿ ದುಃಖಾನಿ ಕಿಮ್ಮಾಂ ಭೀಮಾನು ಪೃಚ್ಛಸೆ. ಎಲ್ಲ ಗೊತ್ತಿದ್ದು ಮತ್ತೆ ಮತ್ತೆ ಕೇಳ್ತೀಯ ನನ್ನನ್ನ? ಎಷ್ಟು ದುಃಖ ಇದೆ, ಎಷ್ಟು ದುಃಖವಿದೆ. ಅವತ್ತು ಪ್ರಾತಿಕಾಮಿ ನನ್ನನ್ನು ಕರೆಯೋದಕ್ಕೆ ಬಂದ. ನಾನು ರಜಸ್ವಲಿಯಾಗಿ ಮನೆಯಲ್ಲಿದ್ದೇನೆ, ನನ್ನನ್ನು ಪ್ರಾತಿಕಾಮಿ ಕರೀತಾನೆ ಬಂದು ಸಭೆಗೆ ಬರಬೇಕು ಅಂತ. ಆ ಮಾತನ್ನು ನೆನೆಸಿ ಇವತ್ತು ನನ್ನ ಹೊಟ್ಟೆ ಕುದ್ದು ಹೋಗುತ್ತೆ, ರಕ್ತ ಚಿಮ್ಮಿ ಬರುತ್ತೆ. ನಾನು ಹೇಗೆ ಅಶೋಚ್ಯಳು? ಶೋಚನೀಯಳಲ್ಲ ನಾನು? ನನ್ನ ಬಗ್ಗೆ ನೀನು ನಿಶ್ಚಿಂತವಾಗಿದ್ದೀಯಲ್ಲ? ಹೇಳ್ತಾಳೆ, ತನ್ನೆಲ್ಲ ದುಃಖವನ್ನು ಹೇಳ್ತಾಳೆ. ಯಾರಿಗಾಗಿ? ನನಗಾಗಿ 10 ತರಹದ ಗಂಧವನ್ನ ಕುಟ್ಟಿ ಪುಡಿ ಮಾಡಿ ಹಿಂಡಿ ರಸ ಮಾಡಿ ಅದನ್ನೆಲ್ಲ ಲೇಪ ಮಾಡಿ ನಾನಾ ತರಹದ ರಸಗಳನ್ನ ಗಂಧಗಳನ್ನ ಇಟ್ಟು ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಈ ಹೂ, ಇದು ಕೇಸರ, ಇದು ಏಲಕ್ಕಿ, ಇದು ಬೇರೆ ಬೇರೆ ಪುನ್ನಾಗ ಅಂತ ಹೇಳಿ 10 ತರಹದ ಗಂಧಗಳನ್ನ ನನ್ನೆದರಲ್ಲಿ ಇಟ್ಟು ಅದನ್ನು ನಾನು ಮನಸ್ಸಿಗೆ ಬಂದದ್ದು. ಇವತ್ತು ಮಂಗಳವಾರ ಈ ಗಂಧವನ್ನು ಹಚ್ಚಿಕೊಂಡೆ, ಇವತ್ತು ಗುರುವಾರ ಈ ಲೇಪವನ್ನು ಹಚ್ಚಿಕೊಂಡೆ ಅಂತ ನಾನು ಲೇಪವನ್ನು ಹಚ್ಚಿಕೊಂಡು ಓಡಾಡ್ತಿದ್ದೆ. ಇವತ್ತು ಅದೇ ನಾನು ಸುದೇಶ್ನಿಗೆ ಬೇರೆ ಬೇರೆ ಗಂಧಗಳನ್ನು ತೆಗೆದು ಅವಳ ಮುಂದೆ ಕೈ ಹಿಡಿಬೇಕಾಗ್ತದೆ. ಈ ಪರಿಸ್ಥಿತಿ ನನಗೆ ಬಂದಿದೆ. ಬಹಳ ದುಃಖವಿದೆ ಭೀಮಾ, ಎಷ್ಟು ದುಃಖವಿದೆ ನನಗೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಘೋಶೀರ್ಷಕಂ ಪದ್ಮಕಂಚ ಹರಿಶ್ಯಾಮಂಚ ಚಂದನಂ ನಿತ್ಯಂ ಪಿಂಶೆ ವಿರಾಟಸ್ಯ ತ್ವಯಿ ಜೀವತಿ ಪಾಂಡವ. ಭೀಮಾ, ನೀನು ಬದುಕಿರುವಾಗ ನಾನು ಇನ್ನೊಬ್ಬರ ಸೇವೆಯನ್ನು ಮಾಡುವ, ಬ್ಯೂಟಿ ಪಾರ್ಲರ್ ಕೆಲಸ ಮಾಡುವಂತೆ ನಾನು ಕೆಲಸ ಮಾಡ್ತಾ ಇದ್ದೆ. ಏನಿದೆ ಅವಸ್ಥೆ ನನಗೆ? ಈ ಪರಿಸ್ಥಿತಿ ನನಗೆ ಬರಬೇಕಾ? ನನಗೆ ಸಹನೆ ಇಲ್ಲ. ಅಗ್ನಿಕುಂಡಾತ್ ಸಮುದ್ಭೂತ. ನಾನು ಸಾಮಾನ್ಯಳಲ್ಲ. ದ್ರುಪದ ರಾಜನ ಮಗಳು, ದೃಷ್ಟದ್ಯುಮ್ನನ ತಂಗಿ, ಅಗ್ನಿಕುಂಡದಲ್ಲಿ ಹುಟ್ಟಿದವಳು. ಭೂಮಿ ಮೇಲೆ ನಡೆಯುವುದಿಲ್ಲ ನಾನು. ನೌರ್ವ್ಯಾಂ ಜಾತು ಚರಾಮ್ಯಹಂ. ಭೂಮಿ ಮೇಲೆ ನಡೆಯುವುದಿಲ್ಲ ನಾನು. ಇಂಥ ನನ್ನ ಯೋಗ್ಯತೆ. ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಆಚಾರ್ಯರು ಹೇಳ್ತಾರೆ, ಮಾನುಷಾನ್ನೋಪಭೋಗೇನ. ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಇವರಿಗೆ ಮಾನುಷೋ ಭಾವ ಏತಯೋಹೋ. ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಇವರಿಬ್ಬರು ಅಗ್ನಿಕುಂಡದಿಂದ ಹುಟ್ಟಿದವರಿವರು. ಪ್ಯೂರರ್ ದನ್ ದ ಪ್ಯೂರೆಸ್ಟ್, ಬಹಳ ಶುದ್ಧರಾದವರು. ಯಾವ ಉತ್ತಮ ತಂದೆ ತಾಯಿಗಳಲ್ಲಿ ಹುಟ್ಟಿದರೂ ಗರ್ಭವಾಸ ದುಃಖವಿಲ್ಲದಿದ್ರೂ ಗರ್ಭದಿಂದ ಬಂದಂತಹ ಅವರಿಗೆ ದೋಷವಿದೆ. ಆದರೆ ಇವರಿಗೆ ಯೋನಿಜರಲ್ಲ, ಅಯೋನಿಜರು. ಹಾಗಾಗಿ ಗರ್ಭದಲ್ಲಿ ಹುಟ್ಟಿ ಬಂದರು ಅಂತ ಅನ್ನೋದು ಇಲ್ವೇ ಇಲ್ಲ ಇವರಿಗೆ. ಬೆಂಕಿಯಿಂದ ಹುಟ್ಟಿ ಬಂದರು, ಮೇಲೆ ಬಂದರು, ಬೆಂಕಿಯಿಂದ ಮೇಲೆ ಬಂದರು. ಒಂದು ದೇವತೆಗಳಂತೆ ಇವರು ಶುದ್ಧರು. ಹಾಗಾದರೆ ದೇವತೆಗಳಂತೆ ಇವರು ಶುದ್ಧರಾದ ಮೇಲೆ ಮನುಷ್ಯ ಭಾವ ಬಂತು ಹೇಗೆ? ಮನುಷ್ಯ ಭಾವ ಅಂದ್ರೆ ಏನು? ಮೇಲೆ ನಾವು ಅರ್ಥ ಮಾಡಿಕೊಳ್ಳುವಾಗ ಮನುಷ್ಯ ಭಾವ ಅಂದ್ರೆ ಏನು? ಬೆವರು ಬರೋದು, ಧೂಳು ತಾಕೋದು, ಕಣ್ಣು ರೆಪ್ಪೆ ಬಡಿಯೋದು, ಕಾಲು ನೆಲ ಭೂಮಿಗೆ ತಾಕೋದು,
ಹಾಕಿಕೊಂಡ ಹಾರ ಬಾಡುವುದು, ಇದು ಮನುಷ್ಯರ ಭಾವ. ಈ ಮನುಷ್ಯ ಭಾವ ಈ ದೃಷ್ಟದ್ಯುಮ್ನ ದ್ರೌಪದಿಯರಿಗೆ ಇತ್ತೋ ಇಲ್ಲೋ? ಇತ್ತು. ಅದು ಯಾಕಿತ್ತು ಅಂತ ಕೇಳಿದ್ದಕ್ಕೆ, ಮಾನುಷಾನ್ನೋಪಭೋಗೇನ, ಮನುಷ್ಯರ ಅನ್ನವನ್ನು ತಿಂದದ್ದಕ್ಕಾಗಿ ಆ ಮನುಷ್ಯ ಭಾವ ಬಂತು. ಇಲ್ಲಿ ದ್ರೌಪದಿ ದೇವಿ ಸೂಕ್ಷ್ಮವಾಗಿ ಹೇಳ್ತಾಳೆ, ನೋರ್ವ್ಯಾಂ ಜಾತು ಚರಮ್ಯಹಂ, ಭೂಮಿಯಲ್ಲಿ ನಾನು ನಡೆದೇ ಇಲ್ಲ, ಭೂಮಿಗೆ ನೆಲ ತಾಕಿಸಿ ನಾನು ನಡೆದಿಲ್ಲ ಅಂತ ದ್ರೌಪದಿ ಹೇಳ್ತಾಳೆ. ಇದು ಚಿಂತೆ ಇಲ್ಲ, ಹೀಗೂ ಇರಬಹುದು. ಕಣ್ಣಿಗೆ ಕಾಣುವಂತೆ ಭೂಮಿಗೆ ತಾಕಿದ್ದು, ಆದರೆ ವಸ್ತುತಃ ಭೂಮಿಗೆ ತಾಕಿಲ್ಲ ಅಂತನ್ನುವಾಗಿ ನಾವಿದಕ್ಕೆ ಅರ್ಥವನ್ನು ಮಾಡಬಹುದೇನೋ. ಈ ಮಾತಿಗೆ ಯಾರೂ ಅರ್ಥ ಬರೋದಿಲ್ಲ. ಹೇಳಿ, ಕೀಚಕಂಚೇನ್ನ ಹನ್ಯಾಸ್ತಂ ಗ್ರೀವಾಂ ಬದ್ಧ್ವಾ ಜಲೇ ಮ್ರಿಯೇ. ಕೀಚಕನನ್ನು ಕೊಂದಿಯೋ ಬದುಕ್ತೇನೆ, ಕೀಚಕನನ್ನು ಕೊಲ್ಲಿಲ್ವೋ ನಾನು ನೀರಿನಲ್ಲಿ ನನ್ನನ್ನು ನಾನು ಕಟ್ಟಿಕೊಂಡು ಬಿದ್ದು ಸತ್ತೋಗ್ತೇನೆ, ವಿಷವನ್ನು ಪಾನ ಮಾಡಿ ಕುಡಿದು ಬಿಡ್ತೇನೆ, ಬೆಂಕಿಯಲ್ಲಿ ಹಾರಿ ಸತ್ತು ಬೀಳ್ತೇನೆ, ಎತ್ತರದ ಗಿಡದ ಮೇಲೆ ಏರಿ ಕೆಳಗೆ ಬಿದ್ದು ಪ್ರಾಣತ್ಯಾಗ ಮಾಡ್ತೇನೆ, ಅಂತೂ ಸತ್ತು ಹೋಗ್ತೇನೆ. ಶರಣಂ ಭವಮೇ ಕೌಂತೆಯ ಭವ ಕೌಂತೆಯ ಮಾಸ್ಮಗಚ್ಚೆ ಯುಧಿಷ್ಠಿರ. ನನ್ನ ಆಪತ್ತುಗಳನ್ನು ಹೇಳಿಕೊಳ್ಳುವುದಕ್ಕೆ ನಾನು ಧರ್ಮರಾಜನ ಹತ್ರ ಹೋಗುವುದಕ್ಕೆ ಚಾನ್ಸೇ ಇಲ್ಲ. ಅವನು ಹೇಳಿಬಿಟ್ಟಿದ್ದಾನೆ, ಕ್ಷಮಾಧರ್ಮ ಮಾಡು ಅಂತ ಹೇಳಿದ್ದಾನೆ. ಆದ್ದರಿಂದ ಅವನ ಹತ್ರ ಇನ್ನು ಕೆಲಸವಾಗುವುದಿಲ್ಲ ಅಂತ ನಿಶ್ಚಿತವಾಗಿದೆ. ಹಾಗಾಗಿ ನಾನು ಅವನ ಹತ್ರ ಹೋಗುವುದಿಲ್ಲ, ನಿನ್ನ ಹತ್ರ ಬಂದಿದ್ದೀನಿ, ನೀನೇ ಕೆಲಸ ಮಾಡಬೇಕು. ಶಾಪಿತೋಸಿ ಮಮ ಪ್ರಾಣೈ, ಆಣೆ ಹಾಕೀನಿ ಸುಕೃತೇನ ಅರ್ಜುನಸ್ಯ ಚ, ಅರ್ಜುನನ ಪುಣ್ಯದ ಆಣೆ, ನನ್ನ ಪ್ರಾಣದ ಆಣೆ, ನೀನು ಕೀಚಕನನ್ನು ಸಂಹಾರ ಮಾಡಬೇಕು. ದ್ರೌಪದಿ ಹೇಳ್ತಾಳೆ, ನಮ್ಮ ಐಶ್ವರ್ಯ ಎಷ್ಟಿತ್ತು ಗೊತ್ತೇನು ಭೀಮ, ಎಷ್ಟಿತ್ತು ಗೊತ್ತೇನು? 100 ವರ್ಷಗಳವರೆಗೆ ನಿರಂತರವಾಗಿ ನಾವು ಅಖಂಡ ದಾನ ಮಾಡಿದ್ರು, ಅಖಂಡವಾಗಿ ಬೆಳ್ಳಿ ಬಂಗಾರಗಳನ್ನ, ಮುತ್ತು ರತ್ನಗಳನ್ನ, ಅನ್ನದಾನಾದಿಗಳನ್ನ ಮಾಡಿದ್ರೂ ಕೂಡ ತೀರದಷ್ಟು 100 ವರ್ಷಕ್ಕೆ ಬೇಕಾಗುವಷ್ಟು ಸರಕು ಇತ್ತು. ನೀನು ಧನಂಜಯ ನಕುಲ ಸಹದೇವರು ತಂದಾಕಿದ ರಾಶಿಯಾದ ಧನವಿತ್ತು. ಅಷ್ಟು ಧನವನ್ನು ಕೂಡ ಈ ಧರ್ಮರಾಜ, ನಮ್ಮ ರಾಯ, ನಮ್ಮ ಯುಧಿಷ್ಠಿರ, ಅವನು ಒಂದು ಜೂಜಿಗೆ ಲತ್ತಾಡಿ ಎಲ್ಲವನ್ನು ಕಳ್ಕೊಂಡ. ಇಂಥ ಗಂಡ ಇವನಿಂದ ನನಗೆ ಹೇಗೆ ಸುಖ ಸಿಕ್ಕೀತು, ಹೇಗೆ ನಮಗೆ ಮಂಗಲವಾದೀತು ಅಂತ ದುಃಖ ಪಡ್ತಾಳೆ. ಯದಿ ನಿಷ್ಕ ಸಹಸ್ರಾಣಿ ಯದ್ವಾನ್ಯದ್ ಸಾರವದ್ಧನಂ ಸಾಯಂ ಪ್ರಾತರದೇವಿಷ್ಯತ್ ಅಪಿ ಸಂವತ್ಸರ ಅಯುತಂ. 10,000 ವರ್ಷಗಳವರೆಗೂ ನಮಗೆ ಸೋಲುವುದು ಸಾಧ್ಯವಿರಲಿಲ್ಲ, ನಮಗೆ ಬಡತನ ಬರುವ ಪ್ರಶ್ನೆಯೇ ಇರಲಿಲ್ಲ. ಹಣ ತೀರಿತು, ಸಾಧ್ಯವೇ ಇಲ್ಲ. ರುಕ್ಮಂ ಹಿರಣ್ಯಂ ವಾಸಂಸಿ ಯಾನಂ ಯುಗ್ಮಂ ಅಜೀವಿಕಾಂ ಅಜಾವಿಕಂ ಅಶ್ವಾಶ್ವತರ ಸಂಘಾಶ್ಚ. ಎಷ್ಟು ಪಶುಗಳು, ಎಷ್ಟು ಕುದುರೆಗಳು, ಏನು ಆಕಳು, ಎಂಥ ಆನೆಗಳು, ಇಷ್ಟೆಲ್ಲ ಸಮೃದ್ಧಿಯಾಗಿತ್ತು. ಅದನ್ನ ಒಂದು ಕ್ಷಣದಲ್ಲಿ ಕಳೆದು ಬಿಟ್ಟು, ಒಂದು ಜೂಜಾಟ ಆಡಿದ ಕಳ್ಕೊಂಡ್ಬಿಟ್ಟು. ನಾನೇನು ಹೇಳಿ? ಸ್ವಯಂ ದ್ಯೂತ ಪ್ರವಾದೇನ ಶ್ರೇಯಶ್ಚೈವ ಅವರೋಪಿತ ತೂಷ್ಣೀಮಾಸ್ತೆ ಯಥ ಮೂಢ ಸ್ವಾನಿ ಕರ್ಮಾಣಿ ಚಿಂತಯನ್. ತಾನು ಮಾಡಿದ್ದು ತಪ್ಪಾಯಿತು 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 ಅಂತ ಅನ್ನುತ್ತಾನೆ. ಏನ್ ಪ್ರಯೋಜನ? ಕಳೆದುಕೊಂಡ ಆಸ್ತಿಯಂತೂ ಹೋಯ್ತೋ, ಅದೆಲ್ಲ ಆ ಸರಕು ಸಂಪೂರ್ಣವಾಗಿ ನಾಶವಾಯಿತೋ, ಬೆಂಕಿ ಹಚ್ಚಿ ಸುಟ್ಟಂತಾಯ್ತೋ. ಈಗ ಈ ಧರ್ಮರಾಜ ಎಷ್ಟು ದುಃಖಪಟ್ಟರೆ ಏನ್ ಪ್ರಯೋಜನ? ಭೀಮಸೇನಿಗೆ ಕೇಳ್ತಾಳೆ. ಶತಂ ದಾಸಿ ಸಹಸ್ರಾಣಂ ಯಸ್ಯ ನಿತ್ಯಂ ಮಹಾನಸೆ. 1,00,000 ದಾಸಿಯರು ನಮ್ಮ ಅಡಿಗೆ ಮನೆಯಲ್ಲಿದ್ರು. 1,00,000 ದಾಸಿಯರು ಅಡಿಗೆ ಮನೆಯಲ್ಲಿದ್ರು. ಅಷ್ಟು ದೊಡ್ಡ ಅಡಿಗೆ ಮನೆ ಇತ್ತು. ಯಾರು ಬಂದರೂ ಅಲ್ಲಿ ಊಟ ಇತ್ತು. ಲಕ್ಷಾವಧಿ ಜನರಿಗೆ ಊಟ. ಒಬ್ಬೊಬ್ಬ ಅತಿಥಿಗಳಿಗೆ, ಜ್ಞಾನಿಗಳಿಗೆ, ಯತಿಗಳಿಗೆ, ಸ್ನಾತಕರಿಗೆ, ಬ್ರಹ್ಮಚಾರಿಗಳಿಗೆ ಊಟಕ್ಕೆ ಹಾಕೋದಕ್ಕೆ ಬಂಗಾರದ ತಟ್ಟೆಯನ್ನು ಕೈಯಲ್ಲಿ ಹಿಡ್ಕೊಂಡು ಒಬ್ಬೊಬ್ಬ ದಾಸಿಯರು ನಮ್ಮ ಮನೆಯಲ್ಲಿ ಸೇವೆ ಮಾಡುವುದಕ್ಕೆ ಸಿದ್ಧರಾಗಿದ್ದರು. ಇಷ್ಟು ಜನ ನಮ್ಮಲ್ಲಿ ಐಶ್ವರ್ಯ.
ಇಷ್ಟು ಐಶ್ವರ್ಯ ಮಾತ್ರವಲ್ಲ, ಉದ್ಯೋಗ ಪರ್ವದಲ್ಲಿ ಕೇಳಬೇಕು. ದ್ರೌಪದಿ ದೇವಿ ಹೇಳ್ತಾಳೆ, ಉದ್ಯೋಗ ಪರ್ವದಲ್ಲಿ ಕೇಳಬೇಕು, ಯಾರು ಇಷ್ಟು ದಾಸಿಯರಿದ್ರೋ ಆ ಎಲ್ಲ ದಾಸಿಯರ ವೈಯಕ್ತಿಕವಾದ ಪರಿಚಯ ದ್ರೌಪದಿ ದೇವಿಗಿತ್ತು. ಅವರ ಹೆಸರು, ಅವರ ಜವಾಬ್ದಾರಿ, ಅವರು ಮಾಡಿದ್ದೇನು, ಮಾಡದಿದ್ದದ್ದು ಏನು, ಅವರಿಗೆ ಎಷ್ಟು ಸಂಬಳ ಕೊಡಬೇಕು, ಅದನ್ನು ಸರಿಯಾಗಿ ಕಾಲ ಕಾಲಕ್ಕೆ ತಿಂಗಳಿಗೊಮ್ಮೆ ಸಂಬಳವನ್ನ ವೇತನವನ್ನು ಕೊಟ್ಟು ಮುಗಿಸುವ ಕೆಲಸ. ಇದೆಲ್ಲ ದ್ರೌಪದಿ ದೇವಿಯ ಕಾರ್ಯ. ಏನ್ ದ್ರೌಪದಿ ದೇವಿ? ಬುದ್ಧಿಯ ಪ್ರೇರಿಸೆ ಅಂತ ಹೇಳಿ ಕೇಳ್ತೇವೆ ಆ ದ್ರೌಪದಿ ದೇವಿಯನ್ನ. ಅಂಥ ದ್ರೌಪದಿಯ ಕೆಲಸ ಇದು. ಇಷ್ಟು ವಿಶಾಲವಾದ ಮಹತ್ತರವಾದ ಅತ್ಯದ್ಭುತವಾದ ಕಾರ್ಯವನ್ನ ದ್ರೌಪದಿ ದೇವಿ ಮಾಡ್ತಿದ್ವಿ. ಹೇಳ್ತಾರೆ, ಶತಂ ದಾಸಿ ಸಹಸ್ರಾಣಾಂ ಯಸ್ಯ ನಿತ್ಯಂ ಮಹಾನಸೆ ಪಾತ್ರ ಹಸ್ತಾಹ ದಿವಾರಾತ್ರಂ. ರಾತ್ರಿ 12 ಗಂಟೆಗೆ ಒಬ್ಬ ಬ್ರಾಹ್ಮಣ ಬಂದ, ಅತಿಥಿ ಬಂದ ಅಂದ್ರೆ ಊಟಕ್ಕಿದೆ. ಏನೋ ಎಲೆ ಬಡಿಸಿ ಅಲ್ಲ, ಬಂಗಾರದ ತಟ್ಟೆಯಲ್ಲಿದೆ. ಬಂಗಾರದ ತಟ್ಟೆಯಲ್ಲಿ ಅವನಿಗೆ ಸತ್ಕಾರ ಮಾಡಿ ಊಟಕ್ಕೆ ಹಾಕ್ಲಿಕ್ಕಿದೆ. ದಾಸಿ ಇದ್ದಾಳೆ, ಊಟಕ್ಕೆ ಹಾಕ್ತಾರೆ. ದಿವಾರಾತ್ರಂ ಅತಿಥೀನ್ ಭೋಜಯಂತ್ಯುತ ಏಷ ನಿಷ್ಕ ಸಹಸ್ರಾಣಿ ದತ್ತ ಪ್ರಾತರ್ ದಿನೇ ದಿನೇ 1000 ನಿಷ್ಕ ನಾಣ್ಯಗಳು, ಬಂಗಾರದ ದಪ್ಪನೆಯ ನಾಣ್ಯಗಳನ್ನ ನಿತ್ಯ 1000 ನಾಣ್ಯಗಳನ್ನ ದಾನ ಕೊಡ್ತಿದ್ದ. ಈ ರೀತಿಯಾಗಿ ದಾನ ಕೊಡುವ ಇವನು ದ್ಯೂತಜೇನ ಅನರ್ಥೇನ ಮಹತಾ ಸಮಪಾವೃತಃ ಏನಂ ಸುಸ್ವರ ಸಂಪನ್ನ. ಎಷ್ಟು ಬೆಳಗಿನ ಜಾವ ಸೂತವಾಗದ ಬಂಧಿಗಳೆಲ್ಲ ಬಂದು ಇವನನ್ನ ಸ್ತೋತ್ರ ಮಾಡಿ ಎಬ್ಬಿಸ್ತಿದ್ರು. ಅಂಥದ್ದು ಈಗ ನಾಯಿಗಳು, ನರಿಗಳು ಶಬ್ದ ಮಾಡಿ ನಮ್ಮನ್ನು ಎಬ್ಬಿಸ್ತವೆ. ಈ ತರಹ ಅವಸ್ಥೆಯಾಗಿದೆ. ವಾಲಕಲ್ಯರು 1000 ನೀರಿನಲ್ಲೇ ಇದ್ದು ಜಪ ತಪವನ್ನು ಮಾಡುವ, ಸಾಧನೆ ಮಾಡುವ, ಅಹೋರಾತ್ರ ನೀರಿನಲ್ಲೇ ಇರುವವರು, ಅವರು ಉದವಾಸಿಗಳು ಅಂತ ಅವರಿಗೆ ಹೆಸರು. ಉದವಾಸಿಗಳು ಅಂದ್ರೇನು? ನೀರಿನಲ್ಲಿ ಇರುವ, ಕಂಠಮಗ್ನವಾದ ನೀರಿನಲ್ಲಿ ಇದ್ದು ಬಿಡೋದು, ಅಲ್ಲೇ ಜಪ, ಅಲ್ಲೇ ಪಾರಾಯಣ, ಅಲ್ಲೇ ಅಲ್ಲ. ಹೀಗೆ ಮಾಡುವ ಮಹಾಯೋಗಿಗಳು ಅವರು ಕೆಲವರು. ಅಂಥವರು 1000 ಜನ. ಅಶ್ಮಕುಟ್ಟಾನಾಂ, ಕಲ್ಲಿನಿಂದ ಕುಟ್ಟಿ ತಿನ್ನುವವರು, ಬೇಯಿಸಿಕೊಳ್ಳುವುದಿಲ್ಲ, ಅಂಥವರು 1000 ಜನ. ವಾಯುಭೋಜಿನಾಂ, ಗಾಳಿ, ಕೇವಲ ಪ್ರಾಣಾಯಾಮ. ರಾಮದೇವ ಪ್ರಾಣಾಯಾಮ ಮಾಡಿ ಊಟ ಮಾಡ್ತಾನೆ, ಇವರು ಊಟ ಮಾಡೋರಲ್ಲ, ಬರೀ ಗಾಳಿಯನ್ನು ಕುಡಿದು ಬದುಕುವಂತಹ ಜನ 1000 ಜನ. ವಾಯುಭೋಜಿನಾಂ. ಮುನಿಪತ್ನಿಯರು 1000, ಬ್ರಹ್ಮಚಾರಿಗಳು 1000, ಮೌನಶೀಲರು 1000. ಮಾತಾಡೋದೇ ಇಲ್ಲ, ಸುಮ್ಮನೆ ಕೂತಿರ್ತಾರೆ, ಕೈ ಸನ್ನೆ ಮಾಡ್ತಾರೆ, ಹೋಗು ಬಾ, ಇಷ್ಟೇ, ಮಾತೇ ಇಲ್ಲ. ಇಂಥವರು 1000 ಜನ. ಗ್ರಹಮೇಧಿಗಳು 1000, ಹಂಸರು 1000, ಪರಮಹಂಸರು 1000. ಅವರೊಳಗೆ ನಮ್ಮ ಅಚ್ಯುತ ಪ್ರೇಕ್ಷಾಚಾರ್ಯರು ಒಬ್ರು. ಹಿಂದಿನ ಜನ್ಮದಲ್ಲಿ ಪುರೈವ ಕೃಷ್ಣಾಕರ ಸಿದ್ಧ ಶುದ್ಧಿ ಮದ್ವರನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿ ಮಂಚಚಾರ ಕಂಶ್ಚಿತ್ ಪರಿವತ್ಸರನ್ ಮುದಾ. ಆ ಮಹಾನುಭಾವರು ಹಂಸಾಶ್ಚ ಪರಮಹಂಸಾಶ್ಚ ಯೋಗಿನಶ್ಚ ದ್ವಿಜಾತಯ ಕುಟೀರಕಶ್ಚ ಪರಿವ್ರಾಜ ಯೇ ಚಾನ್ಯೇ ವನಚಾರಿಣ ಸಂವಿಭಕ್ತಾತ್ಮಕಶ್ಚೈವ ಭಗವಶ್ಚೋರ್ಧ್ವರೇತಸಃ ಚತುರ್ವೇದವಿಧ. 4 ವೇದಗಳನ್ನು ತಿಳಿದ ಮಹಾನುಭಾವರು. ಅವರು ನಡೆದಾಡಿದರೆ ವೇದಗಳೇ ಜ್ವಲಂತವಾಗಿ ಓಡಾಡತ್ತೋ ಅಂತ ತೋರಬೇಕು. ಅಂಥ ಉತ್ತಮ ಜ್ಞಾನಿಗಳು. ಅಂಥ ಎಲ್ಲ ಜ್ಞಾನಿಗಳಿಗೆ ನಮ್ಮಲ್ಲಿ ಶಿಕ್ಷಾ ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ಕ್ರಮಪಾಠ, ಸಾಮವೇದ, ಅವುಗಳ ಅಧ್ಯಯನ, ಇಂಥ ಋಷಿಗಳು ನಿತ್ಯದಲ್ಲಿ ಇದ್ದವರು. ತಪಶ್ಯುತ ಉಪೋಪಸಂಪನ್ನಾ ಸರ್ವಕಾಮೈರುಪಾಸ್ಥಿತಾ. ಇವರೆಲ್ಲರೂ 1000 ಲಕ್ಷ ಜನ ಇವರೆಲ್ಲ ಇದ್ರು. ಕುರುಡರಿಗೆ ಗತಿ ಇಲ್ಲ ಅಂದ್ರೆ ಹೊಟ್ಟೆಗೆ ಹಾಕೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ. ಕಿವಿ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂಧಾನ್ ವೃದ್ಧಾನ್ ಅನಾಥಾಂಶ್ಚ, ಮಕ್ಕಳಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಏಕಾಕಿಯಾಗಿದ್ದಾರೆ, ಅಂಥವರಿಗೆ ನಮ್ಮಲ್ಲಿ ಊಟ. ಸರ್ವರಾಷ್ಟ್ರೇಶು ದುಃಖಿತಾನ್, ಎಲ್ಲೆಲ್ಲಿ ರಾಷ್ಟ್ರದಲ್ಲಿ ಏನೇ ಆಪತ್ತುಗಳು ಬಂತು, ದುಃಖ ಬಂದಿದೆ, ಕಷ್ಟ ಬಂದಿದೆ, ನಮ್ಮಲ್ಲಿ ಊಟ. ಬಿಭರ್ತ್ಯನ್ನಾರ್ಥ್ಯನೋ ನಿತ್ಯಂ ಆನಶಂ ಸ್ಯಾದ್ ಯುಧಿಷ್ಠಿರ. ಇಷ್ಟೆಲ್ಲ ಜನರಿಗೆ ಅತ್ಯಂತ ಪ್ರೀತಿ, ಅಕ್ಕರೆ, ಅಂತಃಕರಣ, ಸ್ನೇಹದಿಂದ ಊಟಕ್ಕೆ ಹಾಕುವ ಇಷ್ಟೆಲ್ಲರನ್ನು
ರಕ್ಷಣೆ ಮಾಡುವ, ಭರಣ ಮಾಡುವ ಜವಾಬ್ದಾರಿ ಹೊತ್ತವನು ನನ್ನ ಗಂಡ ಯುಧಿಷ್ಠಿರ. ಇವತ್ತು ಅನ್ನಕ್ಕೆ ಗತಿ ಇಲ್ಲ, ಇನ್ನೊಬ್ಬರಲ್ಲಿ ಸಭಾಸ್ಥಾರನಾಗಿ ಕೂತಾನೆ ಆ ವಿರಾಟ ರಾಜನ ಪಕ್ಕದಲ್ಲಿ. ಅದ ಅವನ ಸ್ಥಾನ. ಸಮುದ್ರಾಂತವಾದ ಸಾಗರಾಂತವಾದ ಭೂಮಿಯನ್ನು ಆಳುವ ಮಹಾದೊರೆ, ಚಕ್ರವರ್ತಿ, ಸಾರ್ವಭೌಮ ಸಮ್ರಾಟ್. ಇವತ್ತು ಸಭಾಸ್ಥಾರನಾಗಿ ಯತಿಯಾಗಿ ಕೈಯಲ್ಲಿ ಲೆಕ್ಕ ಹಿಡಿದು ಆ ವಿರಾಟರಾಜನ ಪಕ್ಕದಲ್ಲಿ ಕೂತು ಅವನಿಗೆ ಓಲೈಕೆ ಮಾಡ್ತಾನೆ, ಚಾಟುವಾದವನ ಮಾಡ್ತಾನೆ. ಇದ ಅವನ ಕೆಲಸ. ಸಭಾಯಾಂ ವಿನತೋರಾಜ್ಞ ಕಂಕೋ ನಾಮ ಯುಧಿಷ್ಠಿರ ಸೋನ್ಯಭ್ಯೋ ಭೃತಿ ಮೃಚ್ಛತಿ. ಇನ್ನೊಬ್ಬರಿಂದ ತನಗೆ ಹೊಟ್ಟೆಗೆ ಏನಾದರೂ ಸಿಗತ್ತೋ ಅಂತ ಹೇಳಿ ಸಂಬಳವೋ ಹಣವೋ ದಕ್ಷಿಣೆಯೋ ಜೂಜಾಟದಿಂದ ಏನು ಹಣ ಗೆದ್ದದ್ದೋ ಅದರಿಂದ ಹೊಟ್ಟೆ ತುಂಬಿಕೊಳ್ಳಬೇಕು ಅಂತ ಧರ್ಮರಾಜ ಇದ್ದಾನೆ. ಇದೆಲ್ಲ ಬಂದದ್ದು ಧರ್ಮರಾಜನಿಂದ ಅಲ್ಲ, ಇದೆಲ್ಲ ಅವಸ್ಥೆ ಬರಲಿಲ್ಲ ನಮಗೆ ಅಂತ ಹೇಳಿ